ನೀವು ಕೂಡ ಅನ್ಕೊಳ್ತಿದ್ದೀರಿ ನಮ್ಮ ಒಂದು ಕೂದಲ ಇಷ್ಟು ದಪ್ಪ ಇರಬೇಕಾ, ಉದ್ದ ಇರಬೇಕಾ, ಸಿಲ್ಕಿ ಶೈನಿ ಇರಬೇಕಂತೇಳಿ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಅನ್ಕೊಂಡೀನಿ. ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಪ್ಯಾಚಿ ಆಗಿರಲಿ, ಆಮೇಲೆ ನಿಮ್ಮ ಕೂದಲ ಬೊಕ್ಕಾಗಿರಲಿ. ಇವಾಗ ವೆಡ್ಡಿಂಗ್ ಸೀಸನ್ ಚಾಲು ಆಯ್ತು. ನಾವು ನಕಲಿ ಬಾಲ್ ಅಂದರೆ ನಕಲಿ ಕೂದಲನ್ನ ತೊಗೊಂಡು ಹಾಕೋಬೇಕು, ಡೂಪ್ಲಿಕೇಟ್ ಕೂದಲ ತೊಗೊಂಡು ಹಾಕೋಬೇಕಂತ ಇಂತೆಲ್ಲ ಏನೂ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಈ ಒಂದು ಮನೆ ಮದ್ದನ್ನು ನೀವು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ನೀವು ಹೌ ಹಾರುವಂಥ ರಿಸಲ್ಟ್ ನಿಮಗೆ ವಿಸಿಬಲ್ ಆಗಿ ಸಿಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು. ನಿಮ್ಮ ಕೂದಲು ಎಷ್ಟೋ ಉದುರ್ತಾ ಇರಲಿ, ಚಳಿಗಾಲಕ್ಕೆ ನಿಮ್ಮ ಕೂದಲಲ್ಲಿ ಹೊಟ್ಟಿನ ಸಮಸ್ಯೆ ಆಗಿರಲಿ, ಹುಣ್ಣಾಗಿರಲಿ, ಕೆರ್ಕೊಂಡು, ಆಮೇಲೆ ಒಂದು ಡ್ಯಾಮೇಜ್ ಆಗಿರಲಿ. ನಮ್ಮ ಕೂದಲು ಇವಾಗ ಹೈಲೈಟ್ಸ್ ಎಲ್ಲ ಮಾಡಿರ್ತೀವಿ, ಅವಾಗ ಡ್ಯಾಮೇಜ್ ಆಗಿರುತ್ತೆ, ಜಾಸ್ತಿ ಉದರ್ಲಿಕ್ಕೆ ಸ್ಟಾರ್ಟ್ ಆಗಿರ್ತಾವೆ. ಸೊ ಈ ಒಂದು ಮನೆ ಮದ್ದನ್ನು ವಾರದಲ್ಲಿ 1-2 ಸರಿ ಯೂಸ್ ಮಾಡಿದರೆ ಸಾಕು, ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ. ಸೊ ನಡೀರಿ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಸೊ ಹೋಗ್ಬಾರ್ದ್ರಿ. ನಿಮ್ಮ ಲೈಕು ಕಮೆಂಟ್ಸ್ ನಮಗೊಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ರೀ ಮುಂದೆ ಹೋಗಲಿಕ್ಕೆ. ಸೊ ನಾನು ಮೊದಲೇದಾಗಿ ಬಂದುಬಿಟ್ಟು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿನಿ. ಸೊ ಮೆಂತ್ಯ ಕಾಳು ಪ್ರತಿಯೊಬ್ಬರ ಮನೆಯೊಳಗೂ ಸಿಗುತ್ತೆ. ಸೊ ಭಾಳ ಈಸಿಯಾಗಿ ಇರುತ್ತೆ ಇದನ್ನ ತಿನ್ನಲಿಕ್ಕೆ, ಡಯಟ್ ಮಾಡಲಿಕ್ಕೆ, ವೆಯ್ಟ್ ಲಾಸಿಗೆ, ಆಮೇಲೆ ಸ್ಕಿನ್ಗೆ ಹಚ್ಕೊಳ್ಳಿಕ್ಕೆ ಅಂತ ತಂದು ಇಟ್ಟಿರ್ತೀವಿ. ಸೊ ಈ ಒಂದು ಮೆಂತ್ಯ ಕಾಳನ್ನು ನೀವು ತೊಗೊಂಡ್ರೆ ಇದು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಜಲ್ದಿನ ನಮ್ಮ ಹೇರ್ಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೆ. ಆಮೇಲೆ ನಮ್ಮ ಹೇರ್ ಫಾಲ್ ಆಗ್ತಾಯಿದ್ರೆ ಅಂದರೆ ನಮ್ಮ ಹೇರ್ ಉದುರ್ತಾ ಇದ್ರೆ ಭಾಳ ಜಲ್ದಿನ ತಡೆ ಹಿಡಿಯುತ್ತೆ. ನಮ್ಮ ಒಂದು ಹೇರ್ ರೂಟನ್ನು, ಬುಡಾನ ಗಟ್ಟಿಗೊಳಿಸುತ್ತೆ. ನಮ್ಮ ಕೂದಲನ್ನು ಹಗ್ಗ ಥರ ಗಟ್ಟಿ ಮಾಡುವಂಥ ಒಂದು ಶಕ್ತಿ ಅದ ರೀ ಇದ್ರೊಳಗೆ. ಅಷ್ಟು ಸಲೀಸಾಗಿ ತಿಳ್ಕೊಳ್ಳಿಕ್ಕೆ ಹೋಗಬಾಡ್ರಿ ಈ ಮೆಂತ್ಯ ಕಾಳನ್ನು. ಸೊ ಇದನ್ನು ಸ್ಕಿಪ್ ಮಾಡ್ಲಂಗೆ ನೀವು ಇದನ್ನು ಯೂಸ್ ಮಾಡಲೇಬೇಕು. ನಾ ಇಲ್ಲೊಂದು ಬರ್ತನ್ ತೊಗೊಂಡಿನಿ, ಅಂದ್ರೆ ಪಾತ್ರೆ ತೊಗೊಂಡಿನಿ. ಅದಕ್ಕೆ ಒಂದು ಜಂಬೋ ಗ್ಲಾಸ್ ಅಂತ ಹೇಳ್ತೀವಿ ನಾವು, ಒಂದು ಜಂಬೋ ಗ್ಲಾಸ್ ನೀರು ಹಾಕ್ಕೊಂಡಿನಿ. ಸೊ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ನೀವು. ಸ್ವಲ್ಪ ಇಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಬರ್ಲಿಕ್ಕತ್ತದ, ಮಕ್ಕಳೆಲ್ಲ ಮನೆಯೊಳಗಿದ್ದಾವೆ, ಸೊ ಕ್ಷಮಿಸ್ರಿ. ನಾ ಇಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿನಿ, ಅದಕ್ಕೆ 1 ಸ್ಪೂನ್ ಇಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಳಿಕತ್ತೀನಿ. ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದು ಕೂಡ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ, ಹೊರಗಡೆ ಖರೀದಿ ಮಾಡ್ಬೇಕನ್ನೋ ಅವಶ್ಯಕತೆನೇ ಇಲ್ಲರಿ. ನಾ ಇಲ್ಲಿ ತೋರಿಸೋವಂಥ ಇಂಗ್ರೀಡಿಯೆಂಟ್ಸ್. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಗಸೆ ಬೀಜ ಅಂತ ಹೇಳ್ತೀವಿ, ಆಲಸಿ ಅಂತ ಹೇಳ್ತೀವಿ, ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳ್ತೀವಿ ಇದನ್ನು. ಸೊ ಇದನ್ನು ನಮ್ಮ ಉತ್ತರ ಕರ್ನಾಟಕದೊಳಗೆ ಈ ಒಂದು ಚಟ್ನಿ ಇಲ್ಲದೆ ನಮ್ಮ ಯಾವ ಹಬ್ಬನೂ ಮಾಡೋಂಗೆ, ಹಬ್ಬ ದೂರ ಉಳಿತ್ರಿ, ಡೈಲಿ ಯೂಸಿಗೆ ಇದು ನಾವು ಯೂಸ್ ಮಾಡ್ತೀವಿ. ಇದನ್ನ ಇಂಟೇಕು ಮಾಡ್ತೀವಿ, ಸ್ಕಿನ್ಗೆ ಕೂಡ ಹಚ್ತೀವಿ, ಜೊತೆಗೆ ಇವತ್ತು ತಲೆಗೆ ಕೂಡ ಹಚ್ಲಿಕ್ಕತ್ತೀವಿ. ಸೊ ಸೂಪರಾಗಿರುತ್ತೆ. ಖರೇನೆ ನೀವು ಇದನ್ನು ಯೂಸ್ ಮಾಡಿದ್ರಂದ್ರೆ ಸಪ್ರೇಟಾಗಿ ಶಾಂಪೂ ಆಗಿಂದ ಕಂಡೀಷ್ನರ್ ಹಾಕೋಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ ನಿಮಗೆ. ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತೀರಿ. ಸೊ ಸೂಪರಾಗಿರುತ್ತೆ. ತರ್ಡ್ ಒನ್ ಬಂದುಬಿಟ್ಟು ಇನ್ನೂ ಸೂಪರಾಗಿರುವಂಥ ನಿಮ್ಮ ಮನೆ ಮದ್ರಿ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಈ ಒಂದು ಇಂಗ್ರೀಡಿಯೆಂಟ್ಸ್. ಇದು ಬಂದುಬಿಟ್ಟು ಪುಲಾವ್ ಎಲೆ ಅಂತ ಹೇಳ್ತೀವಿ, ಬಿರಿಯಾನಿ ಎಲೆ ಅಂತ ಹೇಳ್ತೀವಿ, ಹಿಂದಿಯೊಳಗೆ ತೇಜ್ ಪತ್ತ ಅಂತ ಹೇಳ್ತಾರೆ. ಆಮೇಲೆ ಇಂಗ್ಲೀಷ್ನಾಗ ಏನಂತಾರಂತ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿರಿ, ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಒಂದು ಎಲೆನ ಅಷ್ಟು ಸಲೀಸಂತ ತಿಳ್ಕೊಬೇಡ್ರಿ, ಅಂದರೆ ಅಷ್ಟು ಈಸಿಯಾಗಿ ಇಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ನ ತಿಳ್ಕೊಬೇಡ್ರಿ. ಇದೇನು ಮಾಡೋತ್ತಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಯೂಸ್ ಮಾಡಿರಿ, ಅಪ್ಲೈ ಮಾಡ್ತಾ ಬರ್ರಿ, ಇದು ರಿಸಲ್ಟ್ ನೋಡಿ ಕಣ್ಣನ್ನು ನೀವೇ ನಂಬೋದಿಲ್ಲ. ಸೊ ಈ ಬಿರಿಯಾನಿ ಎಲೆ ಸಹಿತನ ಇಲ್ಲಿ ತೊಗೊಂಡಿನಿ. ಇದು ಕೂಡ ನಿಮ್ಮ ಕೂದಲಿಗೆ ಭಾಳ ಒಂದು ಸೂಪರಾಗಿರುವಂಥ ಮ್ಯಾಜಿಕ್ ಅಂತ ಹೇಳ್ಬೋದು ರೀ. ಸೊ ಇವನ್ನೆಲ್ಲ ನೀವು ಈ ನೀರಿಗೆ ಹಾಕ್ಕೊಳ್ರಿ. ಇದು ಬೇಕಂದ್ರೆ ನೀವು ಹೋಗಿ ಗೂಗಲ್ನ ಒಂದು ಸರಿ ಸರ್ಚ್ ಮಾಡಿರಿ. ನಾ ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡ್ಬೇಕನ್ನೋ ಸಲುವಾಗಿ ಜಾಸ್ತಿ ಇವ್ರ ಬಗ್ಗೆ ಎಲ್ಲ ಹೇಳಿಲ್ಲ. ಸೊ ಇವಾಗ ಎಲ್ಲರದ್ದು ಬ್ಯುಸಿ ಲೈಫ್, ಎಲ್ಲನೂ ನೋಡ್ಕೊತ ಹೇಳ್ಕೊತ ಕುಂದಿರ್ಲಿಕ್ಕೆ ಅಂದರೆ ಕೇಳ್ಕೊತ ಕುಂದಿರ್ಲಿಕ್ಕೆ ಅಷ್ಟೊಂದು ಟೈಮ್ ಯಾರ ಹತ್ರನೂ ಇರೋಂಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ನಾ ಇಂಟ್ರೊಡ್ಯೂಸ್ ಮಾಡೀನಿ. ಸೊ ನಿಮ್ಗೆ ಜಾಸ್ತಿ ಬೇಕಪ್ಪ, ತಿಳ್ಕೊಳ್ಳೇಬೇಕು ಅನ್ನೋರಿದ್ರೆ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಬಹುದು. ಸೊ ಇದನ್ನು ನಾನಿಲ್ಲಿ ಒಲೆ ಮೇಲೆ ಇಟ್ಕೊಂಡೀನಿ. ಒಲೆ ಮೇಲೆ ಇಟ್ಕೊಂಡು ಇದನ್ನು ಒಂದು 5-6 ನಿಮಿಷ ಅಥವಾ 7-8 ನಿಮಿಷ ಚಲೋ ಹೊತ್ನಾಗ ಕುದಿಸ್ಕೊಳ್ರಿ. ಸೊ ಇದು ಕುದಿಸ್ದಾಗ ಹೆಂಗಾಗುತ್ತಪ್ಪ ಅಂದ್ರೆ ಒಂದು ಜೆಲ್ ಕನ್ಸಿಸ್ಟೆನ್ಸಿ ಬರುತ್ತೆ ರೀ. ನಿಮಗೆ ತೋರಿಸ್ತೇನೆ ನೋಡಿರಿ ನಾನಿಲ್ಲಿ. ಇದನ್ನು ಕೈ ಬಿಡ್ಲಂಗೆ ಸ್ವಲ್ಪ ತಿರುಗಿಸ್ಕೊತೀರಿ, ಯಾಕಂದರೆ ಇದ್ರೊಳಗೆ ನಾವು ಅಗಸೆ ಬೀಜ ಹಾಕಿದ್ರು ಒಂದೇ ಅದು ತಳಗಡೆ ಹತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ರೀ. ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನೀವು, ಜಲ್ ಥರ ಆಗ್ಬಿಡುತ್ತೆ ರೀ. ಒಂದು 5-6 ನಿಮಿಷ ಭಾಳ ಆಯ್ತು ರೀ, ಫಟ್ ಅಂತೇಳಿ ಜಲ್ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಒಂದು ಸಾರಿ ನೀವು ಈ ಒಂದೆಳೆ ಪಾಕ ಅಂಥದ್ದು ಅಂತ ಹೇಳ್ತೀವಿ ನೋಡಿರಿ ನಾವು, ಆ ಥರ ಒಂದು ಸ್ವಲ್ಪ ಕೈಯಿಂದ ಟಚ್ ಮಾಡಿ ನೋಡಿರಿ, ಸ್ಪೂನ್ ಒಳಗೆ ತೊಗೊಂಡು ನಿಮಗೆ ಅರ್ಥ ಆಗ್ಬಿಡುತ್ತೆ ನೋಡಿರಿ, ಇಲ್ಲಿ ಗೊತ್ತಾಗ್ಲಿಕ್ಕತ್ತದ. ಈ ಥರ ಸ್ವಲ್ಪ ಎಳೆ ಥರ ಬರ್ಲಿಕ್ಕತ್ತಂತಂದ್ರೆ ಸ್ಟಾಪ್ ಮಾಡಿಬಿಡ್ರಿ. ಯಾಕಂದ್ರೆ ಇದು ಒಂದು 5 ನಿಮಿಷ ನೀವು ಇದು ತಣ್ಣಗೆ ಆಯ್ತಪ್ಪ, ತಣ್ಣಗೆ ಆಗಲಿಕ್ಕೆ ಪೂರ ತಣ್ಣಗಾದ್ರೂ ಅಂತೂ ಮುಗೀತು ರೀ. ಸ್ವಲ್ಪ
ಇದು ಬಿಸಿ ಬಿಸಿ ಇದ್ದಾಗಲೇ ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ತಣ್ಣಗಾದಿಂದ ಸೋಸಲಿಕ್ಕೆ ಹೋದರೆ ಇದು ಸೋಸ್ಕೊಳ್ಳಿಕ್ಕೆ ಬರಂಗಿಲ್ಲ ರೀ. ಸೊ ಇದೊಂಥರ ಮ್ಯಾಜಿಕ್ ರೀ. ಇದು ಖರೇನ ಮಾಡಿ ನೋಡಿರಿ ನೀವು. ಜಸ್ಟ್ ಒಂದು 2-3 ನಿಮಿಷ ಬಿಟ್ಟು ನೀವು ಸೋಸಕ್ಕೆ ಹೋದ್ರೂ ಸೋಸಂಗಿಲ್ಲ ರೀ ಅದು. ಸೊ ಹಾಗಾಗಿ ಸುಡೋದೇ ಇರುವಾಗಲೇ ಇದನ್ನು ಸೋಸ್ಕೊಂಡ್ಬಿಡ್ಬೇಕಾಗುತ್ತೆ. ಸೊ ಇದನ್ನು ಸೋಸಿ ಜಸ್ಟ್ ಒಂದು 2-3 ನಿಮಿಷ ಒಳಗೆ ಇದು ಹೆಂಗಾಗುತ್ತಪ್ಪ ಅಂತ ನೋಡಲಿಕ್ಕೆ ಇವಾಗ ನಿಮಗೆ ನೀರು ಕಾಣಿಸ್ಲಿಕ್ಕೆ ಹತ್ತದ ಅದು. ಬಟ್ ನೀವು ಸೋಸಿ ಒಂದು 2-3 ನಿಮಿಷ ಜಸ್ಟ್ ಹೊರಗಡೆ ಇಡ್ರಿ. ಸೊ ಅದು ಹೆಂಗಾಗುತ್ತಪ್ಪ ಅಂತಂದ್ರೆ ಆಲೋವೆರಾ ಜೆಲ್ ನೋಡಿರ್ತಿರಲ್ಲ ಆಲೋವೆರಾದ ಆ ಥರ ಕನ್ಸಿಸ್ಟೆನ್ಸಿ. ಇನ್ನೂ ಆಲೋವೆರಾ ಜೆಲ್ ಇನ್ನೂ ಸ್ವಲ್ಪ ತಿನ್ನಿರುತ್ತೆ ರೀ. ಬಟ್ ಇದಿಷ್ಟು ಥಿಕ್ನೆಸ್ ಆಗುತ್ತೆ ಜಲ್ದಿನ ನೋಡ್ತಿರ್ಬೋದು ನೋಡ್ರಿ. ಇಲ್ಲಿ ಜಸ್ಟ್ ನಾನು ಸೋಸಿ ನಿಮಗೆ ಆಗಲೇ ಒಂದು 2 ನಿಮಿಷನೂ ಆಗಲೇ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಗಟ್ಟಿಯಾಗಿದೆ. ಇನ್ನೂ ಗಟ್ಟಿ ಆಗುತ್ತೆ ಇದು. ಸೊ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಕಂಟೈನರ್ ಒಳಗೆ ಹಾಕ್ಕೊಂಡು ನಾನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಯಾಕಂದ್ರೆ ಅದೇ ಟೈಮಿಗೆ ಮಾಡ್ಕೋಬೇಕಂದ್ರೆ ಎಲ್ಲರ ಹತ್ರ ಅಷ್ಟೊಂದು ಟೈಮ್ ಸಿಗಂಗಿಲ್ಲ. ಸೊ ಹಾಗಾಗಿ ಈ ಥರ ನೀವು ಮಾಡಿ ಸ್ಟೋರ್ ಮಾಡಿ ನೀವು ಫ್ರಿಜ್ ಒಳಗೆ ಇಡಬಹುದು, ನಡೀತದೆ. ಇದನ್ನು ವಾರಗಟ್ಟಲೆ ನೀವು ಇಟ್ಕೊಂಡು ಅಪ್ಲೈ ಸಹಿತ ಮಾಡಬಹುದು. ಬಟ್ ಇದನ್ನು ವಾರದೊಳಗೆ 1 ಸರಿಯಿಂದ 2 ಸರಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಹಚ್ಕೊಂಡು ತಲೆಗೆ ಒಂದು 2-3 ಗಂಟೆ ಜಾಸ್ತಿ ನಿಮಗೆ ಟೈಮ್ ಇದ್ದರೆ ಬಿಡ್ಬೋದು. ಇಲ್ಲಪ್ಪ ಅಂತಂತಂದ್ರೆ 1 ಅವರ್ ಆದರೂ ನೀವು ಇದನ್ನು ಬಿಡಲೇಬೇಕಾಗುತ್ತೆ. ಸೊ ಬಿಟ್ಟು ಚಲೋತ್ನಂಗೆ ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡಿರಿ. ಸೊ ಕಂಡೀಷ್ನರ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಇಲ್ಲ. ಸೊ ಇಲ್ಲಿ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೀನಿ. ಸೊ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಅಂದ್ರೆ ಆ ಇಂಗ್ರೀಡಿಯೆಂಟ್ಸ್ ಏನಂತೇಳಿ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಬರ್ಲಿಕ್ಕತ್ತದ ರೀ. ಸೊ ಕ್ಷಮಿಸ್ರಿ. ಸೊ ನಾನು ಇದನ್ನು ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಈ ಥರ ನಾನು ಸ್ಟೋರ್ ಮಾಡಿರ್ತೀನಿ. ಇದನ್ನು ಒಂದು 4 ಸರಿನಾದರೂ ಆಗುತ್ತೆ ರೀ ನನಗಿದು. ಸೊ ಒಳ್ಳೆ ಒಂದು ವಿದೌಟ್ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು. ಇದು ನಮ್ಮ ಒಂದು ಕೂದಲಿಗೆ ಸೂಪರ್ ಆಗಿರುತ್ತೆ. ನಿಮ್ಮ ಎಂಡ್ ಸ್ಪ್ಲಿಟ್ಸ್ ಇವೆಲ್ಲ ಆಗ್ತಿರ್ತಾವೆ, ಅವೆಲ್ಲ ಏನು ಆಗಂಗಿಲ್ಲ ರೀ. ಸೊ ಇದ್ರೊಳಗೆ ನಾನು ಲವಂಗ ಹಾಕ್ಕೊಂಡಿನಿ 1-2. ಬಟ್ ಈ ಲವಂಗದೊಳಗೆ ಮೊಗ್ಗಿರುತ್ತೆ ನೋಡಿರಿ ಮುಂದೆ, ಅದನ್ನು ಇಲ್ಲದೇ ಇರೋದನ್ನು ಹಾಕಲಿಕ್ಕೆ ಹೋಗಬೇಡ್ರಿ. ಮೊಗ್ಗಿರೋದನ್ನು ಇಲ್ಲಿ ಹಾಕ್ಲಿರಿ. ಜಾಸ್ತಿ ಯಾರಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಂದ್ರೆ ಕೂದಲು ಉದುರ್ಲಿಕ್ಕತ್ತದ ಅಂತ ಜಾಸ್ತಿ ಅನಿಸ್ಲಿಕ್ಕತ್ತದ ಅವ್ರು ಇದನ್ನು ಲವಂಗನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಇದನ್ನು ಸಹಿತ ಕುದಿಯುವಾಗ ಹಾಕಿ ಚಲೋತ್ನಂಗೆ ಕುದಿಸ್ಕೊಳ್ರಿ. ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಸೊ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.